ನಮ್ಮ ಕಡೆಯಿಂದ ಒಂದು ಬೋನಿ ಇರಲಿ. ಹಾಯ್ ಹಲೋ ಎಲ್ರಿಗೂ ತಿಂಡಿ ಪ್ರಿಯರಿಗೆ ಇದೊಂದು ಪರ್ಫೆಕ್ಟ್ ಚಾಟು ಮೀಟು ಪ್ಲೇಸ್ ಅನ್ಬೋದು. ಅದೇ ಚಾಟ್ಸ್ ಕಟ್ಟೆ. ಸೊ ನಮ್ಮ ಚಾಟ್ಸ್ ಕಟ್ಟೆಯಲ್ಲಿ ಏನೆಲ್ಲ ಐಟಮ್ ಸಿಗುತ್ತೆ ಅಂದ್ರೆ ನೋಡಿ, ಇಷ್ಟೆಲ್ಲ ಐಟಮ್ಸ್ ಗಳು ಸಿಗುತ್ತೆ. ಅದರಲ್ಲಿ ಸ್ಪೆಷಲ್ ಅಂದ್ರೆ ಪುಳಿಯೋಗರೆ ಚುರ್ಮುರಿ, ಬೆಳ್ಳುಳ್ಳಿ ಚುರ್ಮುರಿ ಅಂಡ್ ಗಿಣ್ಣು, ನುಚ್ಚುನುಂಡೆ, ಮೊಸರು ಕೊಡ್ಬೇಳೆ, ಇನ್ನು ಹಲವಾರು ರೀತಿಯ ಒಂದು ಟೇಸ್ಟ್ ಇರುವಂತಹ ಒಂದು ಚಾಟ್ಸ್ ಗಳು ನಿಮಗೆ ಸಿಗುತ್ತೆ. ಚಾಟ್ಸ್ ಒಂದೇ ಅಲ್ಲ, ನಿಮಗೆ ಫ್ರೆಶ್ ಫ್ರೂಟ್ ಜ್ಯೂಸ್, ಅದು ಹ್ಯಾಂಡ್ ಕ್ರಶ್ ರಾ ಕೊಡೋದು. ನಿಮಗೆ ನೀವು ಬೇಕು ಅಂದ್ರೆ ಕೇಳಿದ್ರೆ ಮಾತ್ರ ನಾವು ಶುಗರ್ ಆಡ್ ಮಾಡ್ತೀವಿ, ವಾಟರ್ ಆಡ್ ಮಾಡ್ತೀವಿ, ಇಲ್ಲ ಅಂದ್ರೆ ಕಂಪ್ಲೀಟ್ಲಿ ರಾ ಫ್ರೂಟ್ ಜ್ಯೂಸ್ ನಿಮಗೆ ಕೊಡೋದು. ಅಂಡ್ ಇದು ಕಂಪ್ಲೀಟ್ ಚಾಟ್ಸ್ ಬಂದು ತಿಪ್ಟೂರ್ ಸ್ಪೆಷಲ್ ಇಲ್ಲಿ ಕೊಡ್ತಿರೋದು. ಇಡೀ ಮೈಸೂರಲ್ಲಿ ತಿಪ್ಟೂರ್ ಸ್ಪೆಷಲ್ ಯಾರು ಮಾಡ್ತಿಲ್ಲ. ನೀವು ಬಂಗಾರಪೇಟೆ ಕೇಳಿರ್ಬೋದು, ಚಿಂತಾಮಣಿ ಕೇಳಿರ್ಬೋದು, ಅದೇ ರೀತಿ ಇದೊಂದು ಕಂಪ್ಲೀಟ್ ಆಗಿ ತಿಪ್ಟೂರ್ ಸ್ಪೆಷಲ್ ಚಾಟು ಮೀಟು ಚಾಟ್ಸ್ ಕಟ್ಟೆ. ಇದೆಲ್ಲಿದೆ ಅಂತ ಗೊತ್ತಾ? ಮೈಸೂರಿನ ಗೋಕುಲಂನಲ್ಲಿರುವ ಡಾಕ್ಟರ್ಸ್ ಕಾರ್ನರ್ ಅಲ್ಲಿ ಮೈಸೂರು 1 ಫೀಲ್ಡ್ ಎದುರುಗೇರಿ ಒಳ್ಳೆ ಪ್ಲೇಸ್ ಇದೆ. ಕೂತ್ಕೊಂಡು ಆರಾಮ್ಸೆ ತಿನ್ಕೊಂಡು ಹೋಗ್ಬೋದು. ತುಂಬ ರುಚಿಕರವಾದ ಸಾಂಪ್ರದಾಯ ಅಕ್ಕಿ ರೊಟ್ಟಿ ಕೂಡ ಇದೆ, ರಾಗಿ ರೊಟ್ಟಿ ಇದೆ, ಹಾಗೆ ಸಂತೆ ರೊಟ್ಟಿ ಅಂತ ವಿಶೇಷವಾದ ಅದು ತಿಟ್ಟೂರ್ದೆ, ಅದನ್ನು ಕೂಡ ಇದೆ. ಈ ಥರ ವಿಶೇಷ ತಿಂಡಿಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ರಾಗಿ ಹುರಿ ಹಿಟ್ಟು, ಅಕ್ಕಿ ಹುರಿ ಹಿಟ್ಟು, ಈ ಥರ ಎಲ್ಲ ಸಾಂಪ್ರದಾಯಿಕ ಒಂದು ವಿಶೇಷ ತಿಂಡಿಗಳನ್ನ, ಒಂದು ಎನರ್ಜಿಕ್ ಫುಡ್ನ ಕೊಡ್ತಾ ಇದ್ದೀವಿ. ಅದು ಗುಡ್ ಫುಡ್, ಗುಡ್ ಹೆಲ್ತ್. ಓಕೆ, ಗುಡ್ ಫುಡ್ ಈಸ್ ಗುಡ್ ಮೂಡ್. ಅಂಡ್ ನಾನು ಮೈಸೂರಿನ ಸೂಜು ಮಲ್ಲಿಗೆ ಅಂತ ಕರೀತಾರೆ. ನಾನು ಆಂಕರ್, ಸಿಂಗರ್, ವಾಯ್ಸ್ ಓವರ್ ಆರ್ಟಿಸ್ಟ್ ಅಂಡ್ ಬಿಸ್ನೆಸ್ ವುಮನ್, ಆಂಟರ್ಪ್ರಿನರ್. ಈಗ ಹರ್ಷಿತಾ ಅಂತ. ಅಂಡ್ ಇವರು ನಾನು ಗೌರವ್ ಸುಧಾ ಮುರಳಿ. ನಾನು ಕೂಡ ಗಾಯಕಿ, ನಿರೂಪಕಿ ಎಲ್ಲನೂ. ಇವಾಗ ಯಾಕೆ ತಿಂಡಿಗೆ ಬಂದಿದ್ದೀನಿ ಅಂದರೆ, ಯಾವುದೇ ಆಗಲಿ ಊಟ ಕೊಟ್ಟಾಗ ಅಥವಾ ತಿಂಡಿ ಕೊಟ್ಟಾಗ ಎಲ್ರಿಗೂ ಸುಖ ಸಂತೋಷ ಅನಿಸುತ್ತೆ. ಮೇನ್ ಅದಕ್ಕೆಲ್ವ ನಾವೆಲ್ಲ ದುಡಿಯೋದು. ಅಂಥ ಒಂದು ಒಳ್ಳೆ ಫುಡ್ ಕೊಡಬೇಕು, ನಮ್ಮ ತಿಟ್ಟೂರು ಸ್ಪೆಷಲ್ ತೋರಿಸ್ಬೇಕು ಅಂದ್ಬಿಟ್ಟೆ ನಾವು ಇದನ್ನು ಓಪನ್ ಮಾಡಿದ್ದೀವಿ. ನೀವೆಲ್ಲರೂ ಬನ್ನಿ ನಮ್ಮ ತಿಟ್ಟೂರು ಸ್ಪೆಷಲ್ನ ಚಾಟ್ಸ್ ಕಟ್ಟೆಗೆ ಬಂದು ಸವಿದು ನಮಗೆ ವಿಶ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತೇನೋ ಆಫರ್ ಇಟ್ಟಿಲ್ವಾ ಮೇಡಮ್? ಇವತ್ತು ಓಪನಿಂಗ್ ಆಫರ್ ಅಂತಾನೆ ಎಲ್ಲ ನೀವೇನೇ ಪರ್ಚೇಸ್ ಮಾಡಿದ್ರು ಅಥವಾ ನೀವೇನೇ ಐಟಮ್ಸ್ನ ತಗೊಂಡ್ರು ಆಲ್ ಎಂಡರ್ 69. ಓಕೆ, ಸಂಜೆ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲನೂ. ನಿಮ್ಗಾಗಲೇ ಹೇಳಿದ್ನಲ್ಲ, ಚಾಟ್ಸ್ ಕಟ್ಟೆ, ಚಾಟು ಮೀಟು ತಿಟ್ಟೂರು ಸ್ಪೆಷಲು. ಅದರಲ್ಲಿ ಏನಂದರೆ, ತಿನ್ನ ಬನ್ನಿ ತಿಂಡಿ ತಿನಿಸು, ಸವಿದು ಹೇಳಿ ಅದರ ಸೊಗಸು. ನೀವು ಸವಿಬೇಕಪ್ಪ. ಚಪ್ಪರಿಸುವ ಚಿರುಮುರಿ, ತಿನ್ನಲು ಎಲ್ಲರನ್ನು ಕರೆತನ್ನಿರಿ. ತಾಜಾ ಹಣ್ಣಿನ ರಸ ಕುಡಿದರೆ ಸಿಗುವುದು ಉಲ್ಲಾಸ. ಪಾನೀಯದ ತಂಪು ಮನಸ್ಸಿಗೆ ಉಲ್ಲಾಸದ ಹುರುಪು. ಇಂಥವೆಲ್ಲ ನಾವು ಮಾಡಿಕೊಡ್ತೀವಿ. ಖಂಡಿತ ಎಲ್ಲೋ ಬನ್ನಿ. ಇದು ಆತ್ಮನಿರ್ಭರ ಭಾರತ. ಒಂದು ಹೆಣ್ಮಗಳು ಈ ಚಾಟ್ ಕಟ್ಟೆಯನ್ನು ಓಪನ್ ಮಾಡಿದ್ದಾರೆ. ನೀವೆಲ್ಲ ಭಾರತೀಯರೆಲ್ಲರೂ ಬಂದು ಬೆಂಬಲ ಕೊಡಿ. ಎಲ್ಲರೂ ಬಂದು ಬೆಂಬಲ ಕೊಡ್ತೀರಾ ಅಂತ ಹೇಳಿದ್ದೀನಿ. ಬನ್ನಿ, ಸವಿದು ಹಾರೈಸಿರಿ. ಇವತ್ತೆಲ್ಲ ಒಂದು ಮೈಸೂರಿಗೆ ಮತ್ತು ಮೈಸೂರು ಫುಡ್ಡಿಂಗ್ಗಳಿಗೆ ಇವತ್ತೊಂದು ಸುದ್ದಿನ. ನಮ್ಮ ಗೋಕುಲಮಲ್ಲಿ ಚಾಟ್ಸ್ ಕಟ್ಟೆ ಒಂದು ಓಪನ್ ಆಗ್ತಾ ಇದೆ. ಇದೇ ಫಸ್ಟ್ ಬ್ರಾಂಚು. ತಿಟ್ಟೂರಿನ ಬಹಳಷ್ಟು ಸ್ವಾರಸ್ಯಕರ ಒಂದು ಏನು ಪದಾರ್ಥಗಳು, ತಿಂಡಿ ಪದಾರ್ಥಗಳನ್ನೆಲ್ಲ ಚಾಟ್ಸ್ ಮುಖಾಂತರ ನಮ್ಮ ಓನರ್ಸ್ ಬಂದು ಗೌರವ್ ಸುಧಾಮೂರ್ತಿ ಅವರು ಇವತ್ತೊಂದು ಓಪನ್ ಮಾಡಿದ್ದಾರೆ. ಇದು ಬಹಳ ಒಂದು ಅದ್ಭುತವಾದ ಬೆಳವಣಿಗೆ. ಯಾಕಂದರೆ ಇವರು ಗ್ರಾಮೀಣ ಪ್ರದೇಶದ ಏನು ನಾವು ನಮ್ಮ ತಾತ ಮುತ್ತಾತ ಇವರೆಲ್ಲ ಅನುಭವಿಸಿದ ಒಂದು ಆರೋಗ್ಯಕರವಾದ ಒಂದು ಆಹಾರವನ್ನು ಚಾಟ್ಸ್ ಮುಖಾಂತರ ನಮ್ಮ ಮೈಸೂರಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ರು. ಇದು ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಎಲ್ಲ ಈ ಕೆಮಿಕಲ್ಸ್ ಎಕ್ಸ್ಪೋಜರು ಮತ್ತು ಈ ಟೇಸ್ಟಿಂಗ್ ಪೌಡರು, ಹೀಗೆ ಸಾಕಷ್ಟು ಚೈನೀಸ್ ಇನ್ಫ್ಲುಯೆನ್ಸ್ ಎಲ್ಲ ಇದ್ದು ಎಲ್ಲ ನಮ್ಮ ಒಂದು ಆರೋಗ್ಯಕ್ಕೆ ಭಾಳ ಸಮಸ್ಯೆ ಆಗಿದೆ. ಕ್ಯಾನ್ಸರ್ ಭಾಳ ಹೆಚ್ಚಿನ ಅಂಶದಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ಗಳು ಎಲ್ಲ ತುಂಬ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಮಗೆ ಒಂದು ಆರೋಗ್ಯಕರ ಫುಡ್ ಸಿಗೋದು ಭಾಳ ಮುಖ್ಯ. ಈಗಿನ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಯಾರಿಗೂ ಅಡುಗೆ ಮಾಡುವಂಥ ಒಂದು ವ್ಯವಧಾನ ಸಿಗ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ ಒಂದು ಒತ್ತಡದಲ್ಲಿ. ಹಾಗಾಗಿ ಇಂಥ ಚಾಟ್ ಸೆಂಟರ್ಸ್ಗಳು ಒಳ್ಳೆ ಫುಡ್ನ ಕೊಟ್ಟರೆ ಅದು ಭಾಳ ಒಳ್ಳೆಯದು. ಮತ್ತು ನಮಗೆ ಇನ್ನೊಂದು ಹೆಮ್ಮೆ ಏನಂದರೆ, ಕೋಲ್ಡ್ ಪ್ರೆಸ್ ಜ್ಯೂಸ್ ಸಹಿತ ಅವ್ರು ಕೊಡ್ತಾರೆ ಮತ್ತು ಕೋಲ್ಡ್ ಪ್ರೆಸ್ ಆಯಿಲಲ್ಲಿ ಎಲ್ಲ ಒಂದು ಸ್ವಾರಸ್ಯಕರ
ಕರಿದ ತಿಂಡಿಗಳನ್ನ ಮಾಡ್ತಾ ಇದ್ದಾರೆ. ಅದರಿಂದ ಇದು ಭಾಳ ಒಳ್ಳೆಯದು. ಆ್ಯಸ್ ಅ ಡಾಕ್ಟರ್ ನಾನು ಹೇಳೋದು ಇಂಥ ಒಂದು ಹೋಟೆಲ್ಸ್ಗಳು ಮತ್ತು ಚಾಟ್ ಸೆಂಟರ್ಸ್ಗಳು ಜಾಸ್ತಿ ಓಪನ್ ಆಗಬೇಕು. ಮತ್ತು ಮೈಸೂರವ್ರಿಗೆ ಇಂಥ ಒಂದು ಆಹಾರ ಸಿಗ್ತಾ ಇರೋದು ನಮ್ಮ ಒಂದು ಪುಣ್ಯ ಅಂತಲೇ ಹೇಳಬೇಕು. ಮತ್ತು ಇನ್ನೊಂದು ಏನು ಹೆಮ್ಮೆ ಪಡುವಂಥ ವಿಷಯ ಅಂದರೆ ಗೋಕುಲ ನಮ್ಮ ಏರಿಯಾದಲ್ಲಿ ಇದು ಓಪನ್ ಆಗಿರೋದು ನಮಗೆಲ್ಲರಿಗೂ ತುಂಬ ಹೆಮ್ಮೆ. ಅವ್ರಿಗೆ ಒಳ್ಳೆಯದಾಗಲಿ. ತಾಯಿ ಚಾಮುಂಡೇಶ್ವರಿ ಕೃಪೆ, ಶ್ರೀ ರಾಘವೇಂದ್ರನ ಕೃಪೆ ಅವ್ರಿಗೆ ಇರಲಿ ಅಂತ ಹೇಳ್ತಾ ಹಾರೈಸ್ತಾ ಅದು ಯಶಸ್ವಿಯಾಗಿ ಇನ್ನೂ ಹೆಚ್ಚಿನ ಬ್ರಾಂಚ್ಗಳು ಓಪನ್ ಆಗಲಿ ಮೈಸೂರಲ್ಲಿ ಮತ್ತು ಉಳಿದ ನಗರಗಳಲ್ಲಿ ಅಂತ ಹಾರೈಸ್ತಾ ಅವ್ರಿಗೂ ಮತ್ತು ಅವರ ಕುಟುಂಬದವ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.